ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ಕಾವೇರಮ್ಮ. ಸರ್, ತಮ್ಮ ಹೆಸರು? ನಾನೇ ಅಂತೇಳಿ. ಮೇಡಮ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಗುರುತಿಸ್ಕೊಂಡು ಭಾಗಮಂಡಲ ಪಂಚಾಯತಿ ಐಗಿರಿ ಗ್ರಾಮದಿಂದ ಸೆಲೆಕ್ಟ್ ಆಗಿದ್ದೀನಿ. ತಾವು ಅಧ್ಯಕ್ಷರಾಗಿದ್ದೀರಾ. ಅಧ್ಯಕ್ಷರಾಗಿದ್ದ ಅನುಭವ ಹೇಗೆ ಅನಿಸ್ತಿದೆ ತಮಗೆ? ಅಧ್ಯಕ್ಷರಾಗಿದ್ದು ಖುಷಿ ಅನಿಸುತ್ತೆ. ಆದ್ರೂ ಸ್ವಲ್ಪ ಕಷ್ಟನೇ, ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು. 7 ಗ್ರಾಮ ಇದೆ, ಬೇರೆ ನಮ್ಮ ಹೋಬಳಿಗೆ ಬರುತ್ತೆ, ನಮ್ಮ ಪಂಚಾಯತಿಗೆ 7 ಗ್ರಾಮ. ಅದ್ರ 7 ಗ್ರಾಮದ ಕೆಲಸನು ಕಾರ್ಯಕ್ರಮ ಏನು ಇದ್ರೂ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು. ಆದ್ರೂ ಖುಷಿ ಅನಿಸುತ್ತೆ. ಖುಷಿ ಅನಿಸ್ತಿದೆ ಅಂತ ಹೇಳ್ತೀವಿ. ಸರ್, ತಮ್ಮ ಮನೆಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಹೇಗೆ ಅನಿಸ್ತಿದೆ ತಮಗೆ? ಖುಷಿ ಒಂದಲ್ಲ, ನಾವು ಫುಲ್ ಸಹಕಾರ ಕೊಡ್ತಾ ಇದ್ದೇವೆ. ಯಾಕಂದ್ರೆ ನಾವು ರಾಜ್ಯಕ್ಕದಲ್ಲಿ ಬೆಳೆದವ್ರೆ, ಅದಕ್ಕಾಗಿ ನಮ್ಮ ರಾಜ್ಯಕ್ಕದಿಂದ ಇಂಪ್ರೂವ್ಮೆಂಟ್ ಆಗಿದೆ. ನಾವು ನಮ್ಮ ಗ್ರಾಮದಲ್ಲಿ ಸಾಧಾರಣ ಲೆವೆಲ್ ನೋಡಿದರೆ ಮುಂದೆ ತುಂಬಾ ಹಿಂದುಳಿದ ಗ್ರಾಮ ಆಗಿತ್ತು ಇದು. ರಾಜ್ಯಕ್ಕೆ ನಾನು ಇಳಿದಲ್ಲಿಂದ ರಾಜ್ಯಕ್ಕದಲ್ಲಿ ಸುಮಾರು ಇಂಪ್ರೂವ್ಮೆಂಟ್ ಆಗಿದೆ. ಅದಕ್ಕಾಗಿ ನಾವು ಈಗ ಅಧ್ಯಕ್ಷರಾಗಿದ್ದಾರಲ್ಲ, ನಮ್ಮ ಮಿಸಸ್ ತುಂಬಾ ಸಹಕಾರ ಕೊಡ್ತಾ ಇದ್ದೇವೆ. ನಮ್ಮ ಗೈಡೆನ್ಸ್ ಅಲ್ಲೇ ಅವರು ಮುಂದುವರಿತಿದ್ದಾರೆ ಈಗ. ಹೌದು. ಹಂಗಾರೆ ತಾವು ಮುಂಚೆ ರಾಜಕೀಯದಲ್ಲಿ ಏನಾದ್ರು ಗುರುತಿಸ್ಕೊಂಡಿದ್ರ ತಮ್ಮನ್ನು ತಾವು? ಹೌದೌದು, ನಾನು ಮುಂಚೆ 94ರಿಂದ 2000 ನಾನು ಅಧ್ಯಕ್ಷರಾಗಿದ್ದೆ ಬಾಮಣದಲ್ಲಿ. ಹೌದಾ? ಹೌದು. ಮೇಡಮ್, ತಾವು ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ ಮೇಡಮ್? ತಾವು ಜೆಡಿಎಸ್. ಮೇಡಮ್, ತಾವು ಗೆದ್ದಿ 2 ವರ್ಷ ಆಗಿದೆ. ಈ 2 ವರ್ಷ ಕಾಲಾವಧಿಯಲ್ಲಿ ಯಾವ ಕಾರ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನ ತಂದಿದ್ದೀರಾ ತಮ್ಮ ಗ್ರಾಮಕ್ಕೆ? ಸಾಕಷ್ಟು ಕೆಲಸಗಳು ಮಾಡಿದೀವಿ ನಮ್ಮ ವಿಲೇಜ್ ಅಲ್ಲೇ. ರಸ್ತೆ ಕೆಲಸ, ಮೋರಿ, ನಮ್ಮ ಪಂಚಾಯತಿಯಿಂದ ಬರುವ ಅನುದಾನದಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದೀವಿ. ಸಾಕಷ್ಟು ಕೆಲಸಗಳು ಮಾಡ್ಕೊಟ್ಟಿದ್ದೀರಾ ಅಂತ ಹೇಳ್ತೀರಾ. ರಾಜಕೀಯದ ಅನುಭವ ಹೇಗೆ ಅನಿಸ್ತಿದೆ ತಮ್ಗೆ ಈಗ? ಆದ್ರೂ ಪರವಾಗಿಲ್ಲ, ನಿಭಾಯಿಸ್ಬೋದು. ಸರ್ಗೆ ರಾಜಕೀಯದ ಅನುಭವ ತುಂಬಾನೇ ಇದೆ. ಸರ್, ತಾವು ಏನಂತ ಹೇಳಕ್ ಇಷ್ಟಪಡ್ತೀರಾ ರಾಜಕೀಯದ ಬಗ್ಗೆ? ರಾಜಕೀಯದ ಅನುಭವ ಹೇಗೆ ಅನಿಸ್ತಿದೆ? ರಾಜಕೀಯ ಅಂತ ಹೇಳಿದ್ರೆ ವಿಲೇಜ್ ನಾವು ಮುಂದಿನ ಮಟ್ಟಕ್ಕೆ ಒಳ್ಳೇದಾಗಬೇಕಾದ್ರೆ ರಾಜ್ಯಕ್ಕೆ ಬೇಕೇ ಬೇಕು. ರಾಜ್ಯಕ್ಕೆ ಇಲ್ಲದ್ರೆ ಯಾವ ಲೆವೆಲು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿದ್ರೆ ವಿಲೇಜ್ ಲೆಕ್ಕದಲ್ಲಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಚಾನ್ಸ್ ಇಲ್ಲೇ ಇಲ್ಲ. ತಾವು ಬೇಕಾದ್ರೆ ಬೆಳಿಬಹುದು, ನಮ್ಮ ಸ್ವಂತ ಇದು ಆಸ್ತಿ ಪಾಸ್ತಿ ಇದ್ರೆ ಅದರಲ್ಲಿ ಕೆಲಸ ಮಾಡಿ ನಾವು ಬೆಳಿಬಹುದು. ಆದರೆ ಅದರಲ್ಲಿ ರೋಡು ಅದು ಇದು ಮೇಂಟೆನೆನ್ಸ್, ಕರೆಂಟು ಏನು ಬೇಕಾದ್ರೂ ಸಮೇತ ರಾಜ್ಯಕ್ಕೆ ಇಲ್ಲದೆ ಆಗೋದಿಲ್ಲ. ರಾಜಕೀಯದಲ್ಲಿ ಮುಖಂಡರು ನಮಗೆ ಒಳ್ಳೆ ಕೆಲಸ ಮಾಡುವವರಿದ್ದರೆ ಇನ್ನು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳಿಬೋದು ಅಂತೇಳಿ ನಮ್ಮ ಅಭಿಪ್ರಾಯ. ಆದರೆ ಒಳ್ಳೆ ವ್ಯಕ್ತಿಗಳನ್ನೇ ಆಯ್ಕೆ ಮಾಡಬೇಕು ನಾವು. ಅಂದರೆ ನಮಗೆ ನಾಳೆಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಮೇಡಮ್, ತಾವು ಗೃಹಿಣಿಯಾಗಿ ಎತ್ಕೊಂಡು ರಾಜಕೀಯಕ್ಕೆ ಒಲವು ಹೇಗೆ ಮೂಡ್ತು ತಮಗೆ? ರಾಜಕೀಯಕ್ಕೆ ಹೋಗ್ಬೇಕು ಅಂತ ಹೇಗೆ ಏನಕ್ಕೆ ಅನಿಸ್ತು? ಇಲ್ಲ, ನಮ್ಮ ಮನೆಯವರೆಲ್ಲ ಸಪೋರ್ಟ್ ಇದೆ, ಮಕ್ಕಳದಷ್ಟೇ, ಯಜಮಾನದಷ್ಟೇ. ಹೀಗಾಗಿ ಹೋಗ್ಬೇಕು ಅಂತ ಅನಿಸ್ತು, ಹೋದ್ರಿ. ಇನ್ನ 2 ವರ್ಷ ಕಾಲಾವಧಿ ಇದೆ. 1.5 ವರ್ಷ ಕಾಲಾವಧಿ ಇದೆ. ಈ ಕಾಲಾವಧಿಯಲ್ಲಿ ಯಾವ ಕೆಲಸ ಕಾರ್ಯಕ್ರಮನ ತಾವು ಯೋಜನೆ ಹಮ್ಮಿಕೊಂಡಿದ್ರೆ? ನಮ್ದು ರಸ್ತೆ ಇದೆ, ನಮ್ಮ ಮನೆಗೆ ರಸ್ತೆನೇ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು ಅಂತ ಅಲ್ಲದೆ ಇನ್ನು ಬೇರೆ ಎಲ್ಲ ಕೆಲಸ ನಮ್ಮ ವಿಲೇಜ್ಗೆ ಆಗಿದೆ. ಕರೆಂಟ್ದು ತೊಂದರೆ ಇಲ್ಲ, ನೀರುದು ಅಷ್ಟೇ ಎಲ್ಲ ಅನುಕೂಲ ಆಗಿದೆ. ನಮಗೆ ಬೇಕಾಗಿದೆ ಇವಾಗ ರಸ್ತೆದು. ಅದೊಂದು ಕೆಲಸ ಮಾಡ್ಬೇಕು ಅಂತ ಇದ್ದೀವಿ. ನಮ್ಮ ಪಂಚಾಯತಿಗೆ ಬರುವುದು ಸ್ವಲ್ಪ ಅನುದಾನನೂ ಕಷ್ಟ, ಸ್ವಲ್ಪ ಕಡಿಮೆನೆ, ಆದ್ರೂ ಸಹ ಬಂದ ಅನುದಾನದಲ್ಲಿ ಮಾಡ್ತಾ ಇದ್ದೀವಿ. ರಾಜಕೀಯ ಬಿಟ್ಟು ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ? ಸಂಘದಲ್ಲಿ ಪ್ರತಿನಿಧಿ ಆಗಿದ್ದೀನಿ. ಮತ್ತೆ ನಮ್ಮ ಭಾಗಮಂಡಲ ಹೋಬಳಿಯಲ್ಲಿ ಒಕ್ಕೂಟ ಅಂತ ಹೇಳಿ ಒಂದಿದೆ, ಮಡಿಕೇರಿ ಅದರ ಆಫೀಸ್ ಅಲ್ಲ, ಅದರದ್ದು ಅಷ್ಟೇ ಒಕ್ಕೂಟದ ಖಜಾಂಚಿ ಆಗಿದ್ದೀನಿ. ಹಾಗೆ ಮತ್ತೆ ಈ ತಾವು ಗೆಲ್ಲೋದಕ್ಕೆ ತಮ್ಮ ಗ್ರಾಮದ ಜನತೆನೇ ಕಾರಣ? ಜನತೆಗೆ ತಾವು ಗ್ರಾಮಕ್ಕೆ ಏನಂತ ಹೇಳಕ್ ಇಷ್ಟಪಡ್ತಾರೆ ತಮ್ಮ ಗ್ರಾಮದ ಜನತೆಗೆ? ಅವರು ನಮಗೆ ಮತ ನೀಡಿ ನಮ್ಮನ್ನು ಒಂದು ಪ್ರತಿನಿಧಿಯಾಗಿ ಕಳಿಸಿದ್ದಾರೆ. ಅದರಲ್ಲೂ ನನ್ನನ್ನು ಪಂಚಾಯತಿಯಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದು ನಮ್ಮ ವಿಲೇಜ್ ಅವರದ್ದು ಮತ ಇಲ್ಲದಿದ್ದರೆ ಆ ಸೀಟಲ್ಲಿ ಕೂರ್ಲಿಕ್ಕೂ ನನಗೆ ಆಗ್ತಿರ್ಲಿಲ್ಲ. ಅದರಿಂದ ಎಲ್ಲರಿಗೂ, ನಮ್ಮ ಗ್ರಾಮದ ಜನರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮೇಡಮ್, ಉಳಿದ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಈ ಮೂಲಕ ಏನಂತ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಪಂಚಾಯತಿಯಲ್ಲಿ ಅಷ್ಟೇ, ಏನೇ ಒಂದು ಕಾರ್ಯಕ್ರಮ ಆಗಲಿ, ನಮ್ಮ ಸಾಮಾನ್ಯ ಸಭೆ ಆಗಿರಲಿ, ಏನೇ ಒಂದು ಬಂದರೂ ಸಹ ನಾವು 17 ಜನರು ಸದಸ್ಯರಿದ್ದೀವಿ. ಎಲ್ಲರೂ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿ ಏನು ಇದ್ರೂ ಸಹ ನಾವು ಒಂದು ತೀರ್ಮಾನ ತಗೊಂಡೆ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಸರ್, ತಮ್ಮ ಮನೆಯವರು ಈ ಸ್ಥಾನಕ್ಕೆ ಬರಕ್ಕೆ ತಾವು ಗ್ರಾಮದ ಜನತೆನೇ ಕಾರಣ. ಈ ಮೂಲಕ ಗ್ರಾಮದ ಜನತೆಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್? ಜನತೆಗೆ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಸಾಧಾರಣ ಒಂದು 20 ವರ್ಷದಿಂದ ಆ ಕಡೆ ನಾನು ಹೇಳಿದ್ದೇನಲ್ಲ, 2000 ಇಸ್ವಿಯಿಂದ 94ರಿಂದ 2000 ಇಸ್ವಿವರೆಗೆ ನಾನು ಅಧ್ಯಕ್ಷರಾಗಿದ್ದೆ ಅಂತೇಳಿ. ಆ ಟೈಮಲ್ಲಿ ನಮ್ಮನ್ನು ಗೆಲ್ಲಿಸಿದ್ದಾರೆ. ಆವಾಗ ನಮಗೆ ಅವರ ಸಹಕಾರ ಇಲ್ಲ ಇದ್ರೆ ನಾವು ಸಮೇತ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ಆ ಟೈಮಿಂದಲೇ ಇಲ್ಲಿವರೆಗೆ ನಮ್ಮದು ಸಹಕಾರ ಫುಲ್ಲು ಜನರಿಗಿದೆ, ಜನರ ಸಹಕಾರ ನಮಗಿದೆ. ಆ ಥರ ಹೊಂದಾಣಿಕೆಯಲ್ಲಿ ಹೋಗ್ತಾ ಇದ್ದೇವೆ ನಾವು.
ಅದರಲ್ಲಿ ಏನು ಇದಿಲ್ಲ. ಈ ನಾವು ಇವಾಗ ಅಂತ ಹೇಳಿದ್ರೆ ಈ ಮಿಸಸ್ ಈಗ ಅಧ್ಯಕ್ಷರಾಗಿದ್ದಾರೆ, ಅದಕ್ಕೂ ಸಮೇತ ನಮ್ಮದು ಸಹಕಾರ ಇದೆ. ಮುಂದಕ್ಕೂ ಯಾರು ಅಯ್ಯಂಗೇರಿ ಗ್ರಾಮದಲ್ಲಿ ಯಾರು ಗೆದ್ರು ಸಮೇತ ಅವರಿಗೆ ಫುಲ್ ಸಹಕಾರ ನನ್ನ ಕೈಯಿಂದ ಆಗುವಂತ ಸಹಕಾರವನ್ನ ನಾನು ಕೊಡ್ತೇನೆ. ನಾವು ಗೆಲ್ಲಿದ್ರು, ನಾವು ಮನೇಲಿದ್ರು ಸಮೇತ ಕೊಡ್ತೇವೆ ಇದನ್ನ. ಹಾಗಾಗಿ ಮೇಡಮ್, ತಮ್ಗೆ ರಾಜಕೀಯಕ್ಕೆ ಬರ್ಲಿಕ್ಕೆ ಸ್ಫೂರ್ತಿ ಗುರುಗಳು ಅಂತ ಯಾರು ಇದಾರ? ಗುರುಗಳು ಅಂತೇಳಿ ನಮ್ಮ JDS ಪಾರ್ಟಿಯವರೇ ಇದ್ದಾರೆ ಭಾಗಮಂಡಲದಲ್ಲಿ, ಸತೀಶ್ ಕುಮಾರ್ ಅಂತೇಳಿ. ಸತೀಶ್ ಕುಮಾರ್ ಅಂತ ಹೇಳಿ ಅವರೇ ನಮ್ದು ಗುರು. ನಿಮ್ಗೆ ಬೆನ್ನೆಲುಬು ಅಂತ ನಿಂತಿ ಸಪೋರ್ಟ್ ಮಾಡ್ತಿರೋರು ಯಾರು ಮೇಡಮ್ ನಿಮ್ಗೆ ರಾಜಕೀಯದಲ್ಲಿ? ರಾಜಕೀಯ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರೆ. ನಿಮ್ಮ ಯಜಮಾನ್ರೆ. ಈ ಇಷ್ಟೊತ್ತಿನ ಕಾಲ ತಮ್ಮ ಇಬ್ರು ಭಾವನೆಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಧನ್ಯವಾದ. ನಿಮಗೂ ಕೂಡ.